ಭದ್ರಾವತಿ ತಹಶೀಲ್ದಾರ್ ವಿರುದ್ಧ ವಿಎ ಗಂಭೀರ ಆರೋಪ ಮಾಡಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪತ್ರ ಬರೆದ ವಿಎ ತಹಶೀಲ್ದಾರ್ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದಾರೆ. ಭದ್ರಾವತಿ ತಹಶೀಲ್ದಾರ್ ಪರಸಪ್ಪ ಕುರ್ಬರ್ ವಿರುದ್ಧ ವಿಎ ಆರೋಪ ಮಾಡಿರುವಂತದ್ದು. ತಾಯಿಯ ಸಮಸ್ಯೆ ಹೇಳಿದ್ರೂ ತಹಶೀಲ್ದಾರ್ ಕೇಳ್ತಿಲ್ಲ, ನನ್ನ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎಂದು ಗ್ರಾಮ ಲೆಕ್ಕಾಧಿಕಾರಿ ಅಭಿಷೇಕ್ ಪತ್ರ ಬರೆದಿದ್ದಾರೆ. ಭದ್ರಾವತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಪತ್ರ ಬರೆದು ಆತಂಕ ಮೂಡಿಸಿದ್ದಾರೆ. ಭದ್ರಾವತಿ ತಹಶೀಲ್ದಾರ್ ಮಾನಸಿಕ ಕಿರುಕುಳದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಿರೋದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ತಾನು ತಹಶೀಲ್ದಾರ್ ಅವರ ಒತ್ತಡಕ್ಕೆ ಮಾನಸಿಕವಾಗಿ ನೊಂದಿದ್ದು ಭದ್ರಾವತಿಯ ತಹಶೀಲ್ದಾರ್ ಪರಸಪ್ಪ ಕುರುಬರ್ ಅವರ ಒತ್ತಡಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಿರೋದಾಗಿ ಉಲ್ಲೇಖಿಸಿ ಗ್ರಾಮ ಲೆಕ್ಕಾಧಿಕಾರಿ ಅಭಿಷೇಕ್ ಪತ್ರ ಬರೆದಿರುವುದು ಕುತೂಹಲ ಮೂಡಿಸಿದೆ. ಆಗರದಹಳ್ಳಿಯ ಸರ್ವೆ ನಂಬರ್ 56, 49 ಹಾಗೂ 50ರ ಪೌತಿ ಖಾತೆ ಮಾಡಿಸುವ ಜವಾಬ್ದಾರಿಯನ್ನ ವಹಿಸಿಕೊಂಡ ಭದ್ರಾವತಿ ತಹಶೀಲ್ದಾರ್ ನನ್ನ ಮೇಲೆ ಒತ್ತಡ ಹೇರ್ತಿದ್ದು ತಡಸ ಸರ್ವೆ ನಂಬರ್ 51 BR PTCL ಕಾಯ್ದೆ ಅಡಿಯಲ್ಲಿ ಭದ್ರಾವತಿ ಕಚೇರಿಗೆ ಕಳುಹಿಸಲಾಗಿದೆ. ಈ ಬಗ್ಗೆ ತಹಶೀಲ್ದಾರ್ ಒತ್ತಡ ಹಾಕ್ತಿರುವುದಾಗಿ ವಿಎ ಪತ್ರ ಬರೆದರಲ್ಲಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. 21 ವರ್ಷದ ವಿಎ ವೃತ್ತಿಯಲ್ಲಿದ್ದರೂ ಲೋಪವಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ನನ್ನ ಕುಟುಂಬಕ್ಕೆ ನಾನು ಒಬ್ಬನೇ ದುಡಿಯುವ ವ್ಯಕ್ತಿ. ನನ್ನ ತಾಯಿಗೆ ಅನಾರೋಗ್ಯವಿದೆ, ಅವರ ಆರೋಗ್ಯ ನೋಡಿಕೊಳ್ಬೇಕಿದೆ. ಇದನ್ನ ತಹಶೀಲ್ದಾರ್ ಅವರಿಗೆ ತಿಳಿಸಿದರೂ ಮತ್ತೆ ಪದೇ ಪದೇ ಕಿರುಕುಳ ಮತ್ತು ಒತ್ತಡ ಹಾಕ್ತಿದ್ದಾರೆ. ನಾನು ತಹಶೀಲ್ದಾರ್ ಅವರ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಿರೋದಾಗಿ ಪತ್ರ ಬರೆದಿದ್ದಾರೆ. ಇದರಿಂದ ಭದ್ರಾವತಿಯಲ್ಲಿ ಮರಳು ಇಸ್ಪೀಟು ಜೊತೆ ವಿಎ ಅವರ ಆತ್ಮಹತ್ಯೆ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ.